ಚಹಾ ಪ್ರಿಯರಿಗೊಂದು ಇಷ್ಟವಾಗುವ ಚಹಾದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ನಾವು ರೆಸ್ಟೋರೆಂಟಲ್ಲಿ ಚಹಾ ಕುಡಿತೇವೆ, ಅದೇ ಟೇಸ್ಟ್ ಇರುವ ಅದೇ ರುಚಿ ಇರುವ ಕಡಕ್ ಚಹಾವನ್ನು ನಾವು ಇವತ್ತು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ ಸೀಕ್ರೆಟ್ ಟಿಪ್ಸ್ನ ಜೊತೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿಕೊಂಡು ಬಲ್ಲಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೋಟೆಲ್ನ ರುಚಿಯ ಚಹಾ ಮಾಡಲಿಕ್ಕೆ ಇಲ್ಲಿ 3 ವಿಧದ 3 ಕಂಪೆನಿಯ ಚಹಾಗಳನ್ನು ತಗೊಂಡಿದ್ದೇನೆ. ರೆಡ್ ಲೇಬಲ್, ಕಣ್ಣನ್ ದೇವನ್ ಹಾಗೂ ತಾಜ್ ಮಹಲ್ ಟೀ. ಯಾವುದೇ 3 ಕಂಪೆನಿಯ ಚಹಾ ಪುಡಿ ಆಗಿರಬಹುದು ಫ್ರೆಂಡ್ಸ್, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇದನ್ನು ನಾವು ಒಂದೇ ಮಿಕ್ಸಿಂಗ್ ಬೌಲಿಗೆ ಹಾಕಿಕೊಳ್ಳುವ. ಸೇಮ್ ಮೆಷರ್ಮೆಂಟಲ್ಲಿ ಇರಲಿ. ತಾಜ್ ಮಹಲ್ ಚಹಾದ ಪ್ಯಾಕೆಟ್ ಸ್ವಲ್ಪ ದೊಡ್ಡದಾಗಿದೆ, ಆದರೆ ನಾನು ಚಹಾ ಪುಡಿಯನ್ನು ಉಳಿದೆರಡು ಪ್ಯಾಕೆಟ್ಗಳಲ್ಲಿ ಇರುವಷ್ಟೇ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ತೇನೆ. ಕಣ್ಣನ್ ದೇವನ್ ಚಹಾವನ್ನು ಹಾಕ್ಕೊಂಡೆ. ರೆಡ್ ಲೇಬಲ್ ಚಹಾ ಪೌಡರನ್ನು ಅದೇ ಬೌಲಿಗೆ ಹಾಕ್ತಾ ಇದ್ದೇನೆ ನೋಡಿ. ನಂತರ ತಾಜ್ ಮಹಲ್ ಚಹಾವನ್ನು ಸಹ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಯಾವುದು ಮಾರ್ಕೆಟಲ್ಲಿ ಚಹಾ ಪೌಡರ್ ಸಿಗ್ತದೆ ಆ 3 ಕಂಪೆನಿಯ ಚಹಾ ಪೌಡರನ್ನು ಆರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ. ಪದೇ ಪದೇ ಚಹಾ ಮಾಡುವಾಗ ಈ ಥರ ಮಿಕ್ಸ್ ಮಾಡಬೇಕಂತಿಲ್ಲ, ಒಮ್ಮೆಗೆ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಚಹಾ ಕುಡಿಬೇಕು ಅನಿಸುವಾಗ ಈ ಹೋಟೆಲ್ ಶೈಲಿಯ ಚಹಾವನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈಗ ಒಂದು ಬಿಸಿಯಾದ ಪ್ಯಾನಿಗೆ 3 ಗ್ಲಾಸ್ನಷ್ಟು ಹಾಲನ್ನು ಹಾಕಿದೆ. ದಪ್ಪ ಹಾಲಾದರೆ 1 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಿದೆ. 4 ಕಪ್ ಚಹಾಕ್ಕೆ ಬೇಕಾಗಿರುವಷ್ಟು ಚಹಾ ಪೌಡರನ್ನು ಹಾಕ್ತಾ ಇದ್ದೇನೆ. 4 ಟೇಬಲ್ ಸ್ಪೂನ್ನಷ್ಟು ಟೀ ಪೌಡರ್ ಸಾಕು, ಯಾಕಂದರೆ ಇದು ಕಡಕ್ಕಾಗಿ ರೆಡಿ ಆಗ್ತದೆ. 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ನಿಮ್ಮ ರುಚಿಗೆ ಅನುಸಾರವಾಗಿ ಸ್ವಲ್ಪ ಆಚೆ ಈಚೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕೈ ಆಡಿಸ್ತಾ ಇರುವ. 2 ಕುದಿ ಬಂದರೆ ಸಾಕು, ಹೆಚ್ಚಾಗಿ ಕುದ್ರೆ ಚಹಾದ ಫ್ಲೇವರ್ ಚೆನ್ನಾಗಿರಲ್ಲ. 2 ಕುದಿ ಬಂದ ನಂತರ ಅದನ್ನು ನಾವು ಸೋಸ್ಕೊಳ್ಳುವ. ನೋಡಿ, ಘಮ ಘಮ ಅನ್ನುವ ಕಡಕ್ ಚಹಾ ರೆಡಿಯಾಗಿದೆ. ಮೇಲೆ ಕೆಳಗೆ ಮಾತ್ರ 2 ಸರ್ತಿ ಮಾಡ್ಕೊಳ್ಬೇಕು. ಚಹಾ ರುಚಿಯೇ ಅದರಲ್ಲಿ ಇರೋದು ಫ್ರೆಂಡ್ಸ್. 2 ಬಾರಿ ಮೇಲೆ ಕೆಳಗೆ ಮಾಡಿ ಬಿಸಿ ಬಿಸಿ ಚಹಾವನ್ನು ಪಕೋಡ ಇಲ್ಲವೇ ಚಟ್ಟಂಬಡೆ ಯಾವುದರ ಜೊತೆಗಾದರೂ ನೀವು ಟೇಸ್ಟ್ ಮಾಡಿ, ಸಖತ್ತಾಗಿರ್ತದೆ. ಚಹಾ ಪ್ರಿಯರಿಗೆ ಇಷ್ಟವಾಗುವ ಈ ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.